ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗಡೆನೆ ನೀವು ಯಾವ ರೀತಿಯಾಗಿ ಇವತ್ತು ಮತದಾರ ಗುರುತಿನ ಚೀಟಿ ಅಂದ್ರೆ ವೋಟರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಕೆಲವೇ ದಿನಗಳಲ್ಲಿ ಅಂದ್ರೆ ವಿತಿನ್ 3 ದಿನಗಳಲ್ಲಿ ಯಾವ ರೀತಿಯಾಗಿ ನೀವು ಅಪ್ರೂವಲ್ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮನೆಯಲ್ಲಿ ಯಾರಿಗೆ 18 ವರ್ಷ ಪೂರ್ಣ ಆಗಿರುವಂತಹ ಯುವಕ ಅಥವಾ ಯುವತಿಯರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು, ಮತದಾರ ಗುರುತಿನ ಚೀಟಿಗೆ ಆನ್ಲೈನ್ ಮುಖಾಂತರ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ 3 ದಿನಗಳಲ್ಲಿ ಒಂದು ಮತದಾರ ಗುರುತಿನ ಚೀಟಿಯನ್ನ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ಕೂಡ ಪಡೆಯಬಹುದು. ಓಕೆನಾ? ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ನೀವೇನ್ ಮಾಡಬೇಕು, ಮತದಾರ ಗುರುತಿನ ಚೀಟಿಯ ಒಂದು ವೆಬ್ಸೈಟ್ ಇದಿರತ್ತೆ, ವೋಟರ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಒಂದು ಸರ್ಕಾರದ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲಿಗೆ ಒಂದ್ ತಿಳ್ಕೊಂಡ್ಬಿಡ್ರಿ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಪೇರೆಂಟ್ಸ್ ಅಥವಾ ತಂದೆ ತಾಯಿ ಆಗಿರ್ಬೋದು, ಕಾಕ ಮಾಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಒಬ್ಬ ಸದಸ್ಯರ ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಅಲ್ಲಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ, ಜೊತೆಗೆ ಅಲ್ಲಿ ವೋಟರ್ ಕಾರ್ಡ್ ಕೂಡ ಬೇಕಾಗುತ್ತೆ. ವೋಟರ್ ಕಾರ್ಡ್ ಜೊತೆಗೆ ಅಂದ್ರೆ ಮತದಾರ ಗುರುತಿನ ಚೀಟಿ ಜೊತೆಗೆ ತಂದೆ ಅಥವಾ ತಾಯಿ ಒಂದು ಮತದಾರ ಗುರುತಿನ ಚೀಟಿಯನ್ನು ನೀವು ಅಲ್ಲಿ ಲಗತ್ತಿಸಬೇಕಾಗುತ್ತೆ, ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ, ಕಡ್ಡಾಯವಾಗಿ ಇದ್ದಿರತ್ತೆ. ಜೊತೆಗೆ ನೀವು ಸಾಲಿ ಕಲ್ತಿರುವಂತ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಸಾಲಿ ಕಲ್ತಿರುವಂತವರ ಒಂದು LC ಅಥವಾ ಅವರ ಒಂದು ಸರ್ಟಿಫಿಕೇಟ್ ಅಂದ್ರೆ ಒಂದು ಶಿಕ್ಷಣದ ಸರ್ಟಿಫಿಕೇಟ್, ಇವತ್ತು ಮಾರ್ಕ್ಸ್ ಕಾರ್ಡ್ ಅಥವಾ LC ಕೂಡ ನೀವೇನ್ ಮಾಡಬಹುದು, ಅಲ್ಲಿ ಅಪ್ಲೋಡ್ ಅನ್ನ ಮಾಡಬಹುದು. ಕಡ್ಡಾಯವಾಗಿ ನೀವು ಮನೆಯಲ್ಲಿರುವಂತವರ ಒಂದು ಆಧಾರ್ ಕಾರ್ಡ್, ನಿಮ್ಮ ತಂದೆ ತಾಯಿ ಒಂದು ಆಧಾರ್ ಕಾರ್ಡ್ ಮತ್ತೆ ವೋಟರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಯಾರು ಸಾಲಿ ಕಲ್ತಾರ ಅವ್ರದೊಂದು LC ಕೂಡ ನೀವು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಅಣ್ಣ ತಮ್ಮಂದಿರಾಗಿರ್ಬೋದು ಯಾರ್ದಾದ್ರೂ ಒಬ್ಬರದು ಹಚ್ಚಬೇಕಾಗುತ್ತೆ. ಓಕೆನಾ? ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಜೊತೆಗೆ ಈ ಒಂದು ವೋಟರ್ ಕಾರ್ಡ್ ಸರ್ವಿಸ್ ಪೋರ್ಟಲ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಅವೆಲ್ಲ ದಾಖಲೆಗಳನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಬಹಳಷ್ಟು ಉಪಯುಕ್ತ. ಓಕೆ, ಅದನ್ನು ಕೂಡ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ಈ ರೀತಿಯಾಗಿ ಲಾಗಿನ್ ಅಂತ ಬಂದಾಗ ನಾವು ಏನ್ ಮಾಡ್ಬೇಕಾಗುತ್ತೆ, ಸಪೋಸ್ ನೀವು ಬೇರೆ ಕಡೆ ಹೋಗಿ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಧಾರ್ ಕಾರ್ಡ್ ತಗೊಳ್ಳಿ, ತಂದೆ ತಾಯಿ ಆಧಾರ್ ಕಾರ್ಡ್ ತಗೊಳ್ಳಿ, ಜೊತೆಗೆ ತಂದೆ ತಾಯಿ ಅವರು ಒಂದು ವೋಟರ್ ಕಾರ್ಡ್ ತಗೊಂಡ್ಬಿಡ್ರಿ, ಮನ್ಯಾಗ ಯಾರು ಸಾಲಿ ಕಲ್ತಾರ ಅಂದ್ರೆ ಅವ್ರದ್ದೊಂದು LC ತಗೋರಿ, ನಿಮ್ದೊಂದು LC ತಗೊಂಡ್ಬಿಡ್ರಿ, ರೇಷನ್ ಕಾರ್ಡ್ ತಗೋರಿ, ಇಷ್ಟೆಲ್ಲ ದಾಖಲೆಗಳ ತಗೊಂಡು ಒಂದು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ತಗೊಂಡ್ಬಿಡ್ರಿ. ಇಷ್ಟೆಲ್ಲ ದಾಖಲೆಗಳ ತಗೊಂಡು ನೀವೇನ್ ಮಾಡಬಹುದು, ವೋಟರ್ ಕಾರ್ಡ್ ಪೋರ್ಟಲ್ ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಅಥವಾ ಬೇರೆ ಕಡೆನೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಒಂದು ವೇಳೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ನೋಡಲ್ ಆಫೀಸರ್ಸ್ ಅಂತ ಇರ್ತಾರೆ, BLO ಅಂತ ಮಾಡಿರ್ತಾರೆ, ಅವರಿಗೆ ಹೋಗಿ ಈ ಎಲ್ಲ ದಾಖಲೆಗಳ ಕೊಟ್ಟು ನೀವೇನ್ ಮಾಡಬಹುದು, ಒಂದು ₹100 ಅವರಿಗೆ ಕೊಟ್ಟು ಆನ್ಲೈನ್ ಒಳಗೆ ಅರ್ಜಿಯನ್ನ ಹಾಕಿಸ್ಬಿಡ್ರಿ ಸರ್ ಅಂದ್ರೆ ಅವರೇ ಹಾಕಿ ನಿಮ್ಗೆ ವೋಟರ್ ಕಾರ್ಡ್ ಅನ್ನ ಮಾಡಿಸಿ ಕೊಡ್ತಾರೆ. ನೀವೇ ಮೊಬೈಲ್ ಒಳಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಇಂಡಿಯನ್ ರೆಸಿಡೆನ್ಸಿಯಲ್ ಎಲೆಕ್ಟ್ರಿಕಲ್ ಅಂತ ಬಂದಿರುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ ಕೆಳಗಡೆ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕೊಂಡು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿದ ನಂತರ ನೀವು ಈ ಒಂದು ಪೋರ್ಟಲ್ ಅನ್ನ ಪ್ರವೇಶ ಪಡೆಯಬಹುದು. ಓಕೆ, ನಾನು ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ, ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನೀವು ಹಾಕಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ವೆರಿಫೈ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು OTP ಅನ್ನ ಹಾಕಿದ ನಂತರ ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ, ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನೋಡಬಹುದು ಫಾರ್ಮ್ ನಂಬರ್ 6 ಅಂತ ಸಂಪೂರ್ಣವಾಗಿ ಬಂದಿರುತ್ತೆ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬಂದಿರುತ್ತೆ. ಅಪ್ಲಿಕೇಶನ್ ಫಾರ್ ದ ನ್ಯೂ ವೋಟರ್ ಸರ್ವಿಸ್ ಗೆ ಬಂದಿರುತ್ತೆ. ಇದನ್ನ ಸರ್ ನಮಗೆ ಕನ್ನಡದಲ್ಲಿ ಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿಂದ ಒಂದು ಗೈಡ್ಲೈನ್ಸ್ ಕೂಡ ನೀವು ಓದ್ಕೋಬಹುದು. ಓಕೆ, ಸಂಪೂರ್ಣವಾಗಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೂಡ PDF ಅಲ್ಲಿ ಬರುತ್ತೆ. ಏನೆಲ್ಲ ಬೇಕಾಗುತ್ತೆ, ದಾಖಲೆ ಏನ್ ಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಓದಿದ ನಂತರ ನಾನು ಕ್ಲೋಸ್ ಮಾಡ್ಕೋತಾ ಇದೀನಿ. ಫಾರಂ ಇದನ್ನ ಕನ್ನಡದ ಒಳಗೆ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ನೀವು ಭಾಷೆಯನ್ನ ಏನ್ ಮಾಡ್ಕೋಬೇಕು, ಕನ್ನಡದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು. ಮೊಬೈಲ್ ಫೋನ್ ಒಳಗೂ ಕೂಡ ಬಹಳಷ್ಟು ಈಸಿಯಾಗಿ ಹಾಕೋಬಹುದು ನೀವು.
ಓಕೆ, ಇಲ್ಲಿ ನೋಡ್ಬೋದು ನಮೂನೆ ವಿವರ ಅಂದ್ರೆ ಅರ್ಜಿ ಎಷ್ಟು ಬಾರಿ ಸಲ್ಲಿಸಬೇಕು ಅಂದ್ರೆ ಮೊದಲನೇ ಆಪ್ಷನ್ಸ್, ಎರಡನೇ ವೈಯಕ್ತಿಕ ವಿವರ ಹಾಕಬೇಕು, ಸಂಬಂಧಿಗಳ ವಿವರ ಹಾಕಬೇಕಾಗುತ್ತೆ. ಜೊತೆಗೆ ನಿಮ್ಮ ಸಂಬಂಧಿಗಳ ವಿವರ ನಾನು ಆಗ್ಲೇ ಹೇಳಿದೆ. ಓಕೆ, ಯಾರಾದ್ರೂ ಒಬ್ಬ ಸಂಬಂಧಿ ಹೆಸರು ಅಥವಾ ಪದನಾಮನ ನೀವು ಕಡ್ಡಾಯವಾಗಿ ಹಾಕ್ಲೇಬೇಕಾಗಿರುವಂತದ್ದು ಗೊತ್ತಾಗ್ತದ. ಜೊತೆಗೆ ಅದಾದ ನಂತರ ನೀವು ನಿಮ್ಮ ಸಂಪರ್ಕಿಸಬೇಕಾದ ವಿವರಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಂದ ಆಧಾರ್ ಕಾರ್ಡ್ ವಿವರವನ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ವಿವರ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿ ಹಾಕಬೇಕಾಗಿರುವಂತದ್ದು. ಓಕೆ, ಆಧಾರ್ ಕಾರ್ಡ್ ಹಾಕಿದ ನಂತರ ಆಧಾರ್ ಕಾರ್ಡ್ ಕೂಡ ಇಲ್ಲಿಂದ ಚೂಸ್ ಫೈಲ್ ಅಂತ ಎಲ್ಲಿ ಬಂದಿರುತ್ತೆ ಅಲ್ಲಿ ನೀವು ದಾಖಲೆಗಳನ್ನ PDF ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 2 MB ಒಳಗಡೆ ಇರುವಂತ PDF ಫೈಲ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ತಿಳಿತಾ ಇದೆಯಾ? ದಾಖಲೆಗಳಂತ ಕೇಳ್ತಾರ ಅವ್ರು, ಯಾವ ದಾಖಲೆ ಅಪ್ಲೋಡ್ ಮಾಡ್ತೀರಿ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ವಯಸ್ಸಿನ ಒಂದು ಆಧಾರ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬಹುದು. ಗೊತ್ತಾಗ್ತದ? ಅದರ ಜೊತೆಗೆ ಇಲ್ಲಿಂದ ಮತ್ತೆ ಇನ್ನು ಸಾಕಷ್ಟು ಮಾಹಿತಿಗಳನ್ನ ಭರ್ತಿ ಮಾಡಬೇಕಾಗುತ್ತೆ. ಪ್ರಸ್ತುತ ವಿಳಾಸದ ವಿವರವನ್ನ ಹಾಕಬೇಕಾಗುತ್ತೆ, ಜನ್ಮ ದಿನಾಂಕದ ವಿವರ ಹಾಕಬೇಕಾಗುತ್ತೆ, ಅಂಗವೈಕಲ್ಯ ವಿವರ ಹಾಕಬೇಕಾಗುತ್ತೆ, ಕುಟುಂಬ ಸದಸ್ಯರ ವಿವರ ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಓಕೆ, ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅನ್ನೋದು ಕೂಡ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕುಟುಂಬ ಸದಸ್ಯರ ಹೆಸರು, ನೀವು ಅವರಿಗೆ ಏನಾಗ್ತೀರಾ ಅಂತ ಕೇಳುತ್ತೆ, ಅವರ ಒಂದು ಪಡಿತರ ಚೀಟಿ ಅಂದ್ರೆ ಅವರ ಮತದಾರ ಗುರುತಿನ ಚೀಟಿಯನ್ನು ಸಂಖ್ಯೆ ಹಾಕಬೇಕಾಗುತ್ತೆ. ಅವರ ಮತದಾರ ಗುರುತಿನ ಚೀಟಿ ಫೋಟೋ ಕೂಡ ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ಅಪ್ಲೋಡ್ ಅನ್ನ ಮಾಡಲೇಬೇಕಾಗತ್ತೆ. ಓಕೆನಾ, ಬಹಳಷ್ಟು ಈಸಿ ಆಗಿರುವಂತದ್ದು. ಅದು ಆದ ನಂತರ ಮತ್ತೆ ನಾವು ನೋಡಬಹುದು, ಮೇಲ್ಗಡೆ ಕ್ಲಿಕ್ ಮಾಡ್ಕೊತಾ ಅದನ್ನೇ ಇಲ್ಲಿ ಸ್ವಯಂ ಘೋಷಣೆ ಕೂಡ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಕ್ಯಾಪ್ಚರ್ ಅಂದ್ರೆ ಇಲ್ಲಿ ಕೇಳುವಂತ ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ನೀವೇನ್ ಮಾಡಬಹುದು, ಇಲ್ಲಿ ಕೇಳುವಂತ ಸಮಗ್ರವಾಗಿರುವಂತ ಮಾಹಿತಿ ಏನಿಲ್ಲ, ಬಹಳಷ್ಟು ಡಿಫಿಕಲ್ಟ್ ಏನಿಲ್ಲ, ಕನ್ನಡದಲ್ಲೇ ಬಂದಿರುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಜಿಲ್ಲೆ ಯಾವ್ದು ಬರ್ತದ, ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು. ರಾಜ್ಯ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋರಿ. ಓಕೆ, ಕೆಲವೊಬ್ಬರಿಗೆ ಸರ್ ಓಪನ್ ಮಾಡಿವಿ ಕರ್ನಾಟಕ ಬರ್ತಾ ಇಲ್ಲ, ನೀವು ಯಾವುದೋ ಒಂದು ಡೂಪ್ಲಿಕೇಟ್ ವಿಡಿಯೋ ಮಾಡಿದೆ ಅಂತ ಹೇಳ್ಬಿಡ್ತಾರೆ ಪಟಕ್ಕನೆ. ಯಾಕೆಂದ್ರೆ ಇವೆಲ್ಲ ನಾನು ಯಾಕೆ ಹೇಳೋದಿಲ್ಲ ಅಂದ್ರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ. ಹಾಗಾಗಿ ಒಂದು ಮಾಹಿತಿಯನ್ನು ಕೊಟ್ಟರೆ ಸಾಕಲ್ವಾ, ಅಪ್ಲೈ ಮಾಡಿಕೊಂಡು 2 ಸಾರಿ ನಾನು ವೋಟರ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಮಾಹಿತಿಯನ್ನು ತಿಳಿಸ್ತಿರ್ತೀನಿ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಲಾಗಿನ್ ಯಾವ ರೀತಿಯಾಗಿ ಮಾಡಬೇಕು, ವೆಬ್ಸೈಟ್ಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಅಂತ ಕೇಳುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಇಲ್ಲಿಂದ ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡಿದ ನಂತರ ಕೆಳಗಡೆ ಒಂದು OTP ಬರುತ್ತೆ, ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಹಾಕಿದ ನಂತರ ಓಕೆನಾ, ನಾನು ಮೇಲ್ಕಂಡ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಸೇರ್ಪಡೆಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ಅಂತ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಅದಾದ ನಂತರ ನಿಮ್ಮ ವೈಯಕ್ತಿಕ ವಿವರ ಅಂತ ಕೇಳುತ್ತೆ, ನಿಮ್ಮ ಹೆಸರು ಹಾಕಬೇಕಾಗುತ್ತೆ, ಪದನಾಮ ಜೊತೆ ಬೇರೆ ಹೆಸರಿದ್ದಲ್ಲಿ ನೀವು ಹಾಕಬೇಕು. ಹೆಸರು ಇಲ್ಲಿಂದ ನೀವು ಟೈಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದಿರುತ್ತೆ. ಓಕೆ, ಇಲ್ಲಿಂದನೂ ಕೂಡ ಟೈಪ್ ಮಾಡ್ಕೋಬಹುದು. ಅದಾದ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲೋಡ್ ಅನ್ನ ಸಂಪೂರ್ಣವಾಗಿ ಮಾಡಬೇಕಾಗಿರುವಂತದ್ದು. ಇಲ್ಲಿಂದ ಫೋಟೋ ಕೂಡ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಯಾರೊಬ್ಬ ಸಂಬಂಧಿ ಹೆಸರು ಅಥವಾ ಪದನಾಮ ಅಂತ ಕೇಳ್ತಾರೆ, ಅವರ ಒಂದು ಡೀಟೇಲ್ಸ್ ಕೂಡ ನೀವು ಹಾಕೋಬೇಕಾಗತ್ತೆ. ಓಕೆ, ಎಲ್ಲವನ್ನು ಕೂಡ ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕಬೇಕಾಗತ್ತೆ, ಸ್ವಯಂ ಅಥವಾ ಸಂಬಂಧಿಕರ ಮೊಬೈಲು ಅಂತ ಕೇಳ್ತಾ ಇರುತ್ತೆ. ಯಾವುದನ್ನ ನೀವು ಹಾಕ್ತೀರಾ ಆ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಕರೆಕ್ಟ್ ಆಗಿ ಹಾಕೋಬೇಕಾಗಿರುತ್ತೆ. ಓಕೆನಾ, ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗಬಾರ್ದು. ಒಂದ್ಸಾರಿ ಸಮಾಧಾನದಿಂದ ಈ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಿದ ನಂತರ ಒಂದ್ಸಾರಿ ಚೆಕ್ ಮಾಡ್ಕೋಬೇಕು, ಯಾವ್ದಾದ್ರು ನಾನು ತಪ್ಪು ಮಾಡಿದ್ದೀನಾ ಅಥವಾ ಏನಾದರೂ ಇಲ್ಲಿ ಸಂಬಂಧಿಕರ ಹೆಸರು ನಾನು ಆಗ್ಲೇ ಹೇಳಿದ್ದೆ. ಓಕೆ, ಅದನ್ನು ಕೂಡ ಆಯ್ಕೆ ಮಾಡ್ಕೋಬೇಕು. ಓಕೆ, ಇಲ್ಲೆಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ಈ ಒಂದು ಕೀಬೋರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಟೈಪ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಡೈರೆಕ್ಟ್ ಆಗಿ ಟೈಪ್ ಮಾಡ್ಕೋಬಹುದು, ಯಾಕಂದ್ರೆ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಒಂದು ಕೀಬೋರ್ಡ್ ಲೇಔಟ್ ಓಪನ್ ಆಗುತ್ತೆ, ಅದರ ಮುಖಾಂತರ ನೀವು ಇಲ್ಲಿ ಹೆಸರನ್ನ ಟೈಪ್ ಅನ್ನ ಮಾಡ್ಕೋಬೇಕು. ಓಕೆನಾ, ಸಂಪೂರ್ಣವಾಗಿ ಈ ಒಂದು ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿದ ನಂತರ ಕ್ಯಾಪ್ಚರ್ ಕೋಡ್ ಬರುತ್ತೆ. ಅಂದ್ರೆ ಎಲ್ಲವನ್ನು ಕೂಡ ಭರ್ತಿ ಮಾಡಿದ ನಂತರ ಈ ಒಂದು ಕ್ಯಾಪ್ಚರ್ ಕೋಡ್ ಕೆಳಗಡೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ವೋಟರ್ ಕಾರ್ಡ್ಗೆ ಮನವಿ ಪತ್ರವನ್ನ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಿದ್ದೀರಿ. ಈ ಒಂದು ಸಲ್ಲಿಸಿರುವಂತಹ ಒಂದು ಪ್ರತಿಯನ್ನ ನೀವು ಆನ್ಲೈನ್ ಒಳಗೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು BLO ಅಧಿಕಾರಿಗಳಿಗೆ ಹೋಗುತ್ತೆ, ಅವರು ವೆರಿಫಿಕೇಶನ್ ಮಾಡ್ತಾರೆ, ಇವರು ನಿಜವಾಗಿ ಇದೇ ಊರಿನವರು ಆಧಾರೋ ಇಲ್ಲೋ, ಇವರ ಸಂಬಂಧಿಕರು, ಇವರಪ್ಪ, ಇವರ ತಂದೆ, ನೀವೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಒಂದು ವೇಳೆ ಹಾಗೇನಾದ್ರೂ ತಿದ್ದುಪಡಿ ಇದ್ದಲ್ಲಿ ಅಥವಾ ನೀವು ಬೇರೆ ದನ ಏನಾದ್ರೂ ಮಿಸ್ಟೇಕ್ ಮಾಡಿದಲ್ಲಿ ಅವರೇ ಕೂಡ ನಿಮಗೆ ಫೋನ್ ಮಾಡಿ ಈ ರೀತಿಯಾಗಿ ಮಿಸ್ಟೇಕ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೂಡ ಅಪ್ರೂವಲ್ ಅನ್ನ ಕೊಡ್ತಾರೆ. ದಯವಿಟ್ಟು ಅರ್ಜಿ ಸಲ್ಲಿಸಿದ ನಂತರ ಒಂದು ನಮೂನೆಯನ್ನ ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಆನ್ಲೈನ್ ಒಳಗೆ ಸಂಪೂರ್ಣವಾಗಿ ಅವರಿಗೆ ಅರ್ಜಿ ಹೋಗಿರುತ್ತೆ, ಯಾರು ನೋಡಲ್ ಆಫೀಸರ್ ಅಥವಾ BLO ಇರ್ತಾರೆ ಅವರಿಗೆ ಸಂಪೂರ್ಣವಾಗಿ ಹೋಗಿರುತ್ತೆ. ಅವರು ಪರಿಶೀಲನೆ ಮಾಡಿ ಕೇವಲ 3 ದಿನಗಳಲ್ಲಿ ಅಪ್ರೂವಲ್ ಕೊಡ್ತಾರೆ. ಯಾಕೆಂದ್ರೆ ನಾಳೆ ಬರುವಂತಹ ಚುನಾವಣೆಯಲ್ಲಿ ನೀವು ಕೂಡ ಮತದಾನವನ್ನ ಮಾಡಬೇಕಾಗುತ್ತೆ. ಮತದಾನ ಎಲ್ಲರ ಒಂದು ಹಕ್ಕು ಆಗಿರೋದ್ರಿಂದ ಎಲ್ಲರೂ ಕೂಡ ನಾವು ಮತವನ್ನ ಚಲಾಯಿಸಬೇಕಾಗುತ್ತೆ. 18 ವರ್ಷ ಪೂರ್ಣ ಆಗಿತ್ತು ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಮತದಾರ ಗುರುತಿನ ಚೀಟಿಯನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು.
ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ವೆಬ್ಸೈಟಿನ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಲುಪುತ್ತಾದರೆ ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಂದು ವಿಡಿಯೋಸ್ಗಳನ್ನ ಒಂದು ಮಾಹಿತಿ ವಿಡಿಯೋಸ್ಗಳನ್ನ ನೀವು ನೋಡಿ ಒಂದು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಎಲ್ಲ ತರಹದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.